ದೇಶದಾದ್ಯಂತ ಸರ್ಕಾರಿ ಸೇವೆಯಲ್ಲಿ ಇರುವ ಲಕ್ಷಾಂತರ ಉದ್ಯೋಗಿಗಳನ್ನು ನೇರವಾಗಿ ಸ್ಪರ್ಶಿಸುವ ಭವಿಷ್ಯದ ನಿರ್ಧಾರಗಳ ಮೇಲೆ ದೊಡ್ಡ ಪ್ರಭಾವ ಬೀರುವಂತಹ ಅತ್ಯಂತ ಮಹತ್ವದ ಮತ್ತು ಎಚ್ಚರಿಕೆಯ ಸಂದೇಶ ನೀಡುವ ತೀರ್ಪೊಂದನ್ನು ಭಾರತದ ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ. ಈ ತೀರ್ಪು ಕೇವಲ ಕಾನೂನು ವಿಚಾರ ಮಾತ್ರವಲ್ಲ, ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರನ ಜೀವನದ ಭದ್ರತೆ, ನಿವೃತ್ತಿ ಜೀವನದ ಆಧಾರ ಮತ್ತು ಕುಟುಂಬದ ಭವಿಷ್ಯದೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವ ವಿಷಯವಾಗಿದೆ. ಆದ್ದರಿಂದ ಈ ಸುದ್ದಿ ಪ್ರತಿಯೊಬ್ಬ ಸರ್ಕಾರಿ ನೌಕರನೂ ಗಂಭೀರವಾಗಿ ಗಮನಿಸಬೇಕಾದಂತಹದ್ದಾಗಿದೆ. ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪಿನ ಮುಖ್ಯ ಅಂಶವೆಂದರೆ, ಸೇವೆಯ ಮಧ್ಯದಲ್ಲೇ ಸ್ವಯಂ ಪ್ರೇರಿತ ನಿವೃತ್ತಿ ನೀಡುವ ಸರ್ಕಾರಿ ನೌಕರರು ಕೇಂದ್ರ ನಾಗರಿಕ ಸೇವೆಗಳ ಪಿಂಚಣಿಯ ನಿಯಮಗಳ ಅಡಿಯಲ್ಲಿ ಪಿಂಚಣಿ ಸೌಲಭ್ಯಗಳಿಗೆ ಅರ್ಹರಾಗುವುದಿಲ್ಲ ಎಂಬುದು. ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿರುವುದು ಏನೆಂದರೆ, ಉದ್ಯೋಗಿಯೊಬ್ಬರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ ಕ್ಷಣದಿಂದಲೇ ಅವರ ಹಿಂದಿನ ಸಂಪೂರ್ಣ ಸೇವೆ ಕಾನೂನು ದೃಷ್ಟಿಯಿಂದ ರದ್ದಾಗುತ್ತದೆ. ಹಿಂದಿನ ಸೇವೆಯೇ ರದ್ದಾದರೆ ಆ ಸೇವೆಯ ಆಧಾರವಾಗಿ ದೊರಕಬೇಕಾದ ಪಿಂಚಣಿ ಹಕ್ಕು ಕೂಡ ಕಳೆದುಹೋಗುತ್ತದೆ. ಇದು ಕೇವಲ ಒಂದು ಕಾನೂನು ವ್ಯಾಖ್ಯಾನವಲ್ಲ, ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ ನೇರ ಎಚ್ಚರಿಕೆಯ ಸಂದೇಶವಾಗಿದೆ. ಈ ತೀರ್ಪು ಹೊರಬಂದ ಹಿನ್ನೆಲೆಯೂ ಬಹಳ ಮಹತ್ವದ್ದಾಗಿದೆ. ದೆಹಲಿ ಸಾರಿಗೆ ನಿಗಮದಲ್ಲಿ ಕಾರ್ಯನಿರ್ವಹಿಸಿದ್ದ ಮಾಜಿ ಕಂಡಕ್ಟರೊಬ್ಬರ ಪ್ರಕರಣದ ವಿಚಾರಣೆ ವೇಳೆ ಈ ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಬಂದಿದೆ. ಅವರು 1985ರಲ್ಲಿ ನೇಮಕಗೊಂಡಿದ್ದರು. ಸುಮಾರು 30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ನಂತರ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ 2014ರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದರು. ಆಗಸ್ಟ್ ತಿಂಗಳಿನಲ್ಲಿ ನೀಡಿದ ರಾಜೀನಾಮೆಯನ್ನು ಸಂಬಂಧಿಸಿದ ಪ್ರಾಧಿಕಾರ ಸೆಪ್ಟೆಂಬರ್ ತಿಂಗಳ 19ರಂದು ಅಂಗೀಕರಿಸಿತ್ತು. ಇದರೊಂದಿಗೆ ಅವರ ಸೇವಾ ಸಂಬಂಧ ಕಾನೂನು ಪ್ರಕಾರ ಅಂತ್ಯಗೊಂಡಿತು. ಆದರೆ ನಂತರದ ದಿನಗಳಲ್ಲಿ ಅವರು ತಮ್ಮ ರಾಜೀನಾಮೆಯನ್ನು ಹಿಂಪಡೆಯಲು ಮನವಿ ಮಾಡಿದರು. ಅಂದರೆ ಅವರು ಮತ್ತೆ ಕೆಲಸಕ್ಕೆ ಮರಳಲು ಇಚ್ಛಿಸಿದ್ದರು. ಆದರೆ ಅವರ ಮನವಿಯನ್ನು ಸಂಬಂಧಿಸಿದ ಇಲಾಖೆ ತಿರಸ್ಕರಿಸಿತು. ಇದಾದ ಬಳಿಕ ಅವರು ಪಿಂಚಣಿ ಸೌಲಭ್ಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋದರು. ಅವರ ವಾದ ಏನೆಂದರೆ, ತಾವು ನೀಡಿದ ರಾಜೀನಾಮೆಯನ್ನು ಸ್ವಯಂ ಪ್ರೇರಿತ ನಿವೃತ್ತಿ ಎಂದು ಪರಿಗಣಿಸಬೇಕು ಎಂಬುದು. ಏಕೆಂದರೆ ಅವರು ದೀರ್ಘಕಾಲ ಸೇವೆ ಸಲ್ಲಿಸಿದ್ದರು, ಸೇವೆಯ ಕೊನೆಯಲ್ಲಿ ನಿವೃತ್ತಿಗೆ ಸಮೀಪದಲ್ಲಿದ್ದರು ಮತ್ತು ಅವರ ಕುಟುಂಬದ ಭವಿಷ್ಯ ಪಿಂಚಣಿಯ ಮೇಲೆ ಅವಲಂಬಿತವಾಗಿತ್ತು ಎಂಬುದು ಅವರ ಪ್ರಮುಖ ವಾದವಾಗಿತ್ತು. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ನ್ಯಾಯಮೂರ್ತಿಗಳಾದ ರಾಜೇಶ್ ಬಿಂದಾಲ್ ಮತ್ತು ಮನ್ಮೋಹನ್ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ವಿಚಾರವನ್ನು ಗಂಭೀರವಾಗಿ ಪರಿಶೀಲನೆ ನಡೆಸಿತು. ನ್ಯಾಯಪೀಠ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದು ಏನೆಂದರೆ, ರಾಜೀನಾಮೆ ಮತ್ತು ಸ್ವಯಂ ಪ್ರೇರಿತ ನಿವೃತ್ತಿ ಎಂಬುದು ಎರಡು ಸಂಪೂರ್ಣ ವಿಭಿನ್ನ ಪರಿಕಲ್ಪನೆಗಳು. ಸಾಮಾನ್ಯ ಜನರಿಗೆ ಈ ಎರಡು ಪದಗಳು ಒಂದೇ ರೀತಿಯಾಗಿ ಕಾಣಬಹುದು, ಆದರೆ ಕಾನೂನು ದೃಷ್ಟಿಯಿಂದ ಈ ಎರಡರ ನಡುವೆ ಬಹಳ ದೊಡ್ಡ ವ್ಯತ್ಯಾಸವಿದೆ. ಸ್ವಯಂ ಪ್ರೇರಿತ ನಿವೃತ್ತಿ ಎಂದರೆ ನೌಕರನು ಸೇವಾ ನಿಯಮಗಳ ಅಡಿಯಲ್ಲಿ ನಿರ್ದಿಷ್ಟ ಅವಧಿ ಸೇವೆ ಪೂರ್ಣಗೊಳಿಸಿದ ನಂತರ ನಿಯಮಬದ್ಧವಾಗಿ ನಿವೃತ್ತಿ ಪಡೆಯುವ ಕ್ರಮ. ಆದರೆ ರಾಜೀನಾಮೆ ಎಂದರೆ ನೌಕರನು ತನ್ನ ಇಚ್ಛೆಯಿಂದ ಯಾವುದೇ ಸಮಯದಲ್ಲಾದರೂ ಸೇವೆಯನ್ನು ಸಂಪೂರ್ಣವಾಗಿ ತ್ಯಜಿಸುವ ಕ್ರಮ. ಈ ಎರಡು ಪ್ರಕ್ರಿಯೆಗಳ ಪರಿಣಾಮಗಳು ಸಂಪೂರ್ಣ ವಿಭಿನ್ನವಾಗಿವೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ನ್ಯಾಯಾಲಯ ತೀರ್ಪು ನೀಡುವ ವೇಳೆ 1972ರ ಕೇಂದ್ರ ನಾಗರಿಕ ಸೇವೆಗಳ ಪಿಂಚಣಿ ನಿಯಮಗಳಲ್ಲಿನ ನಿಯಮ 26ಅನ್ನು ಉಲ್ಲೇಖಿಸಿದೆ. ಈ ನಿಯಮದ ಪ್ರಕಾರ ಸರ್ಕಾರಿ ನೌಕರನು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದ ಕ್ಷಣದಿಂದಲೇ ಅವನ ಹಿಂದಿನ ಸಂಪೂರ್ಣ ಸೇವೆ ಮುಟ್ಟುಗೋಲು ಹಾಕಲ್ಪಡುತ್ತದೆ ಎಂದು ಹೇಳಲಾಗಿದೆ. ಅಂದರೆ ಕಾನೂನು ದೃಷ್ಟಿಯಿಂದ ಆ ಸೇವೆ ಅಸ್ತಿತ್ವದಲ್ಲೇ ಇಲ್ಲದಂತೆ ಪರಿಗಣಿಸಲಾಗುತ್ತದೆ. ಹಿಂದಿನ ಸೇವೆಯೇ ರದ್ದಾದ ಮೇಲೆ ಆ ಸೇವೆಯ ಆಧಾರದ ಮೇಲೆ ಪಿಂಚಣಿ ಪಡೆಯುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ಇಲ್ಲಿ ನ್ಯಾಯಾಲಯ ಮತ್ತೊಂದು ಮಹತ್ವದ ಅಂಶವನ್ನು ಸ್ಪಷ್ಟಪಡಿಸಿದೆ. ರಾಜೀನಾಮೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ, ಅಂದರೆ ಸಂಬಂಧಿಸಿದ ಪ್ರಾಧಿಕಾರ ಅದನ್ನು ಅಂಗೀಕರಿಸಿದ ನಂತರ, ಅದನ್ನು ಹಿಂಪಡೆಯಲು ಸಾಮಾನ್ಯವಾಗಿ ಅವಕಾಶವಿಲ್ಲ. ಕೆಲವೊಂದು ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ ವಿಶೇಷ ಕಾರಣಗಳಿದ್ದರೆ ಪರಿಗಣಿಸಬಹುದು. ಆದರೆ ಈ ಪ್ರಕರಣದಲ್ಲಿ ಅಂತಹ ಯಾವುದೇ ವಿಶೇಷ ಪರಿಸ್ಥಿತಿ ಇಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಆದ್ದರಿಂದ ರಾಜೀನಾಮೆಯನ್ನು ಸ್ವಯಂ ಪ್ರೇರಿತ ನಿವೃತ್ತಿ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಕೋರ್ಟ್ ಸ್ಪಷ್ಟವಾಗಿ ತೀರ್ಪು ನೀಡಿದೆ. ಈ ತೀರ್ಪಿನ ಪರಿಣಾಮವಾಗಿ
ಸುಮಾರು 30 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದ್ದ ಆ ಡಿಟಿಸಿ ಉದ್ಯೋಗಿಯ ಕುಟುಂಬಕ್ಕೆ ಪಿಂಚಣಿ ನಿರಾಕರಿಸಿದ ಇಲಾಖೆಯ ಕ್ರಮವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇದು ಅನೇಕ ಜನರಿಗೆ ಕಠಿಣವಾಗಿ ಕಾಣಬಹುದು, ಏಕೆಂದರೆ ದೀರ್ಘಕಾಲ ಸೇವೆ ಸಲ್ಲಿಸಿದ ವ್ಯಕ್ತಿಯ ಕುಟುಂಬಕ್ಕೆ ಪಿಂಚಣಿ ದೊರಕದೇ ಹೋಗುವುದು ಮಾನವೀಯ ದೃಷ್ಟಿಯಿಂದ ನೋವುಂಟು ಮಾಡುವ ಸಂಗತಿಯಾಗಿದೆ. ಆದರೆ ನ್ಯಾಯಾಲಯ ಇಲ್ಲಿ ಕಾನೂನಿನ ಅಡಿಯಲ್ಲಿ ತೀರ್ಪು ನೀಡಿದೆ. ಕಾನೂನಿನ ಪ್ರಕಾರ ರಾಜೀನಾಮೆ ನೀಡಿದರೆ ಸೇವೆಯ ಹಕ್ಕುಗಳು ಅಂತ್ಯಗೊಳ್ಳುತ್ತವೆ ಎಂಬುದನ್ನು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ತೀರ್ಪು ದೇಶದಾದ್ಯಂತ ಸೇವೆಯ ಮಧ್ಯದಲ್ಲೇ ರಾಜೀನಾಮೆ ನೀಡಲು ಯೋಚಿಸುತ್ತಿರುವ ಸರ್ಕಾರಿ ನೌಕರರಿಗೆ ಬಹಳ ದೊಡ್ಡ ಎಚ್ಚರಿಕೆಯ ಸಂದೇಶವಾಗಿದೆ. ಅನೇಕ ಸರ್ಕಾರಿ ನೌಕರರು ಕೆಲವೊಮ್ಮೆ ಒತ್ತಡ, ವೈಯಕ್ತಿಕ ಸಮಸ್ಯೆಗಳು, ಕೆಲಸದ ಅಸಮಾಧಾನ, ವರ್ಗಾವಣೆ ಸಮಸ್ಯೆಗಳು ಅಥವಾ ಇತರ ಕಾರಣಗಳಿಂದಾಗಿ ರಾಜೀನಾಮೆ ನೀಡುವ ಬಗ್ಗೆ ಯೋಚಿಸುತ್ತಾರೆ. ಕೆಲವರು ಹೊಸ ಉದ್ಯೋಗದ ಅವಕಾಶ ಸಿಕ್ಕಾಗ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಉತ್ತಮ ಅವಕಾಶ ದೊರೆತಾಗ ರಾಜೀನಾಮೆ ನೀಡುತ್ತಾರೆ. ಆದರೆ ಈ ತೀರ್ಪು ಹೇಳುತ್ತಿರುವುದೇನೆಂದರೆ, ರಾಜೀನಾಮೆ ನೀಡುವ ಮೊದಲು ನೀವು ಪಿಂಚಣಿ, ನಿವೃತ್ತಿ ಸೌಲಭ್ಯಗಳು, ಗ್ರ್ಯಾಚ್ಯುಯಿಟಿ, ಕುಟುಂಬ ಪಿಂಚಣಿ ಮತ್ತು ಇತರ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಬೇಕು. ಒಮ್ಮೆ ರಾಜೀನಾಮೆ ನೀಡಿದರೆ ಆ ಹಕ್ಕುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಬಹಳ ಹೆಚ್ಚು ಎಂಬುದನ್ನು ಮನಗಂಡು ನಿರ್ಧಾರ ತೆಗೆದುಕೊಳ್ಳಬೇಕು. ಈ ತೀರ್ಪು ಕೇವಲ ಡಿಟಿಸಿ ಉದ್ಯೋಗಿಯ ಪ್ರಕರಣಕ್ಕೆ ಮಾತ್ರ ಸೀಮಿತವಲ್ಲ. ಇದು ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೂ ಅನೇಕ ರಾಜ್ಯ ಸರ್ಕಾರದ ಉದ್ಯೋಗಿಗಳಿಗೂ ಮಾರ್ಗದರ್ಶಕ ತೀರ್ಪಾಗಿದೆ. ಅನೇಕ ರಾಜ್ಯಗಳು ತಮ್ಮ ಪಿಂಚಣಿ ನಿಯಮಗಳನ್ನು ಕೇಂದ್ರ ನಾಗರಿಕ ಸೇವೆಗಳ ನಿಯಮಗಳ ಆಧಾರದ ಮೇಲೆ ರೂಪಿಸಿಕೊಂಡಿವೆ. ಆದ್ದರಿಂದ ಈ ತೀರ್ಪಿನ ಪರಿಣಾಮ ಅನೇಕ ರಾಜ್ಯಗಳಲ್ಲಿಯೂ ಅನ್ವಯವಾಗುವ ಸಾಧ್ಯತೆ ಹೆಚ್ಚಿದೆ. ಸರ್ಕಾರಿ ನೌಕರರು ತಮ್ಮ ಸೇವಾ ನಿಯಮಗಳನ್ನು ಓದಿ ತಿಳಿದುಕೊಳ್ಳುವುದು, ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ಈಗ ಮತ್ತಷ್ಟು ಅಗತ್ಯವಾಗಿದೆ. ಕಾನೂನು ತಜ್ಞರು ಈ ತೀರ್ಪಿನ ಕುರಿತು ಮಾತನಾಡುತ್ತಾ, ಇದು ಭವಿಷ್ಯದಲ್ಲಿ ಅನೇಕ ಪ್ರಕರಣಗಳಿಗೆ ಮಾರ್ಗದರ್ಶಕವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಉದ್ಯೋಗಿಗಳು ರಾಜೀನಾಮೆ ನೀಡಿದ ನಂತರ ಪಿಂಚಣಿ ಅಥವಾ ಇತರ ಸೌಲಭ್ಯಗಳಿಗಾಗಿ ನ್ಯಾಯಾಲಯದ ಮೊರೆ ಹೋಗುತ್ತಾರೆ. ಆದರೆ ಈ ತೀರ್ಪಿನ ನಂತರ ರಾಜೀನಾಮೆ ಮತ್ತು ಸ್ವಯಂಪ್ರೇರಿತ ನಿವೃತ್ತಿಯ ನಡುವಿನ ವ್ಯತ್ಯಾಸವನ್ನು ನ್ಯಾಯಾಲಯ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿರುವುದರಿಂದ ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಇದೇ ತತ್ವವನ್ನು ಅನುಸರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರಿ ನೌಕರರ ಕುಟುಂಬಗಳ ದೃಷ್ಟಿಯಿಂದಲೂ ಈ ವಿಷಯ ಬಹಳ ಮಹತ್ವದ್ದಾಗಿದೆ. ಪಿಂಚಣಿ ಎಂಬುದು ಕೇವಲ ಉದ್ಯೋಗಿಯ ಜೀವನಕ್ಕೆ ಮಾತ್ರವಲ್ಲ, ಅವರ ನಂತರ ಕುಟುಂಬದ ಜೀವನಕ್ಕೂ ಆಧಾರವಾಗುತ್ತದೆ. ಅನೇಕ ಕುಟುಂಬಗಳು ಪಿಂಚಣಿಯ ಮೇಲೆ ಅವಲಂಬಿತವಾಗಿವೆ. ಆದ್ದರಿಂದ ಕುಟುಂಬದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಜೀನಾಮೆ ನೀಡುವಂತಹ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅತ್ಯಂತ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಎಂಬ ಸಂದೇಶವನ್ನು ಈ ತೀರ್ಪು ನೀಡುತ್ತಿದೆ. ಈ ತೀರ್ಪು ಮತ್ತೊಂದು ಮಹತ್ವದ ವಿಚಾರವನ್ನು ಸಮಾಜಕ್ಕೆ ನೆನಪಿಸುತ್ತದೆ. ಸರ್ಕಾರಿ ಸೇವೆ ಎಂದರೆ ಕೇವಲ ಉದ್ಯೋಗವಲ್ಲ, ಅದು ಒಂದು ದೀರ್ಘಕಾಲಿಕ ಬದ್ಧತೆ. ಅದರ ಜೊತೆಗೆ ನಿರ್ದಿಷ್ಟ ನಿಯಮಗಳು, ನಿಯಮಾವಳಿಗಳು ಮತ್ತು ಕರ್ತವ್ಯಗಳು ಜೋಡಿಕೊಂಡಿವೆ. ಆ ನಿಯಮಗಳನ್ನು ಗೌರವಿಸದೆ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಪರಿಣಾಮಗಳನ್ನು ಉಂಟುಮಾಡುವುದೇ ಎಂಬುದನ್ನು ಈ ಪ್ರಕರಣ ಸ್ಪಷ್ಟವಾಗಿ ತೋರಿಸಿದೆ. ವೀಕ್ಷಕರೇ, ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಸರ್ಕಾರಿ ಸೇವೆಯಲ್ಲಿದ್ದರೆ ಈ ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಬಹುದು. ಸೇವೆಯ ಮಧ್ಯದಲ್ಲೇ ರಾಜೀನಾಮೆ ನೀಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅಥವಾ ಯಾರಾದರೂ ನಿಮಗೆ ಅಂತಹ ಸಲಹೆ ನೀಡುತ್ತಿದ್ದರೆ ಈ ತೀರ್ಪಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಮಾತ್ರ ಮುಂದಿನ ಹೆಜ್ಜೆ ಇಡಬೇಕು. ಅಗತ್ಯವಿದ್ದರೆ ಕಾನೂನು ತಜ್ಞರ ಸಲಹೆ ಪಡೆಯುವುದು, ಇಲಾಖೆಯ ನಿಯಮಗಳನ್ನು ಪರಿಶೀಲಿಸುವುದು ಮತ್ತು ಎಲ್ಲ ಆಯಾಮಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ. ನಾವು ನ್ಯೂಸ್4 ಕರ್ನಾಟಕ ಮೂಲಕ ನಿಮ್ಮ ಮುಂದೆ ಇಟ್ಟಿರುವ ಈ ವಿಶ್ಲೇಷಣೆ ಕೇವಲ ಒಂದು ಸುದ್ದಿ ವರದಿ ಮಾತ್ರವಲ್ಲ, ಇದು ನಿಮ್ಮ ಜೀವನದ ಮಹತ್ವದ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುವ ಮಾಹಿತಿ. ಇಂತಹ ಮಹತ್ವದ ತೀರ್ಪುಗಳ ಬಗ್ಗೆ ನಿಮಗೆ ಸಮಯಕ್ಕೆ ಸರಿಯಾದ ಮಾಹಿತಿಯನ್ನು ನೀಡುವುದು ನಮ್ಮ ಕರ್ತವ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬದ ಸದಸ್ಯರು, ವಿಶೇಷವಾಗಿ ಸರ್ಕಾರಿ ನೌಕರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇನ್ನಷ್ಟು ಮಹತ್ವದ ಮತ್ತು ಜನೋಪಯೋಗಿ ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್4 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲ ನೀಡಿ. ಧನ್ಯವಾದಗಳು.